ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯತಕ್ಕಂಥ ಸೌಭಾಗ್ಯ ನನ್ನದಾಗಿದೆ. ನವರಾತ್ರಿ ದಸರೆ ಹಬ್ಬ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ಹಬ್ಬ. ವಿಜಯನಗರ ಸಾಮ್ರಾಜ್ಯದಿಂದ ಪ್ರಾರಂಭವಾದಂಥ ಈ ಹಬ್ಬ ಕನ್ನಡ ನಾಡಿನ ಮನೆ ಮಾತಾಗಿದೆ. ಸುಮಾರು 5ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ದಸರೆ ಮುಂದೆ ವಿಜಯನಗರ 17ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ವಿಜಯದಶಮಿ ಹಬ್ಬ ಮುಂದೆ ಮೈಸೂರು ಮಹಾರಾಜರು 19 ಮತ್ತು 20ನೇ ಶತಮಾನದಲ್ಲಿ ಅದನ್ನು ಮುಂದುವರಿಸಿಕೊಂಡು ಬಂದರು. ಇಂಥ ಒಂದು ಐತಿಹಾಸಿಕ ದಸರಾ ಹಬ್ಬ ಕರ್ನಾಟಕದ ಮನೆ ಮಾತಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಡೂರು ಗ್ರಾಮದ ಈ ಪುಣ್ಯಭೂಮಿಯಲ್ಲಿ ಜರುಗ್ತಾ ಇರೋದು ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಆಸ್ಥಾನದಲ್ಲಿ ಜರುಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂಥೇಳಿ ನಾನು ಭಾವಿಸಿದ್ದೀನಿ. ಭದ್ರಕಾಳಿ ಸಮೇತ ವೀರಭದ್ರನ ಇತಿಹಾಸವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮನಮುಟ್ಟುವಂತೆ ಪೂಜ್ಯ ಶ್ರೀಗಳು ಇವತ್ತು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಸೌಭಾಗ್ಯ ಪರಮಾತ್ಮನ ಅವತಾರಿ ಪುರುಷನಾದ ವೀರಭದ್ರನ ಅವತಾರ ಈ ಕ್ಷೇತ್ರದಲ್ಲಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂದರೆ ವೀರಭದ್ರ ವೀರಶೈವ ಲಿಂಗಾಯತರ ಮಣಿದೇವರಂದರೆ ವೀರಭದ್ರ ಅಂತೇಳಿ ನಾವು ಹೇಳ್ತೀವಿ. ಯಾವುದೇ ಒಂದು ದೇವಸ್ಥಾನಕ್ಕೆ ನೀವು ಹೋದರೆ ಅಲ್ಲಿ ಒಂದು ವೇಳೆ ವೀರಭದ್ರನ ವಾಸ ಇದ್ದರೆ ಆ ಪ್ರದೇಶ ವೀರಶೈವ ಲಿಂಗಾಯತ ಸಮಾಜಕ್ಕೆ ಹೆಚ್ಚು ಪ್ರಶಸ್ತವಾಗಿರ್ತಕ್ಕಂಥ ಸ್ಥಾನ ಅನ್ನೋದು ಐತಿಹ್ಯದಲ್ಲಿ ನಮಗೆ ಕಾಣಬರ್ತದೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಕಳೆದ 7-8 ದಿನಗಳಿಂದ ಸತತವಾಗಿ ಇಲ್ಲಿ ಜರುಗಿದೆ. ಭದ್ರಕಾಳಿ ಸಮೇತ ವೀರಭದ್ರನ ದೇವಸ್ಥಾನ ಅಭಿವೃದ್ಧಿ ಕಾರ್ಯ ಪೂಜ್ಯ ಶ್ರೀಗಳು ಶ್ರೀಮಠಕ್ಕೆ ಬಂದ ನಂತರ ಇಲ್ಲಿ ಯಾತ್ರಿ ನಿವಾಸ ಆಗಿರ್ಬೋದು, ದಾಸೋಹ ಶಾಲೆ ಆಗಿರ್ಬೋದು, ಅವೆಲ್ಲವೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ಏನು ದ್ವಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಅದು ಸಹಿತ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ಭಕ್ತರಿಗೆ ನಂದು ಒಂದೇ ಒಂದು ವಿನಂತಿ, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅದು ಬರೀ ಕಟ್ಟಡಗಳಿಂದ ಸಾಧ್ಯವಿಲ್ಲ. ನಾವು ಸಹಿತ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ಕೈ ಜೋಡಿಸ್ಬೇಕಾಗ್ತದೆ. ಅದು ನಾನು ತನುಮಣ ಧನ ಅಂತ ಹೇಳೋದಿಲ್ಲ. ಸ್ವಚ್ಛತೆಯಿಂದ ನಾವು ಆ ಕ್ಷೇತ್ರವನ್ನು ಸಂರಕ್ಷಿಸಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇವತ್ತು ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಂ ಆಗಿರ್ಬೋದು, ಬೇರೆ ಬೇರೆ ದಕ್ಷಿಣದಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳ ಅಭಿವೃದ್ಧಿ, ಅಲ್ಲಿರ್ತಕ್ಕಂಥ ಸ್ವಚ್ಛತೆ, ಅಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳ ಅವರನ್ನು ನಡೆದುಕೊಳ್ತಕ್ಕಂಥ ರೀತಿ, ಅವ್ರ ಜೊತೆಗೆ ವಿನಯದಿಂದ ನಡೆದುಕೊಳ್ತಕ್ಕಂಥ ರೀತಿ, ಅವ್ರಿಗೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನು ಅದು ಅತ್ಯಂತ ಯಶಸ್ವಿಯಾಗಿ ಅವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ಬಂದರೆ ಒಂದು ದಿನ ನಿಲ್ಲಬೇಕಪ್ಪ, ಇಲ್ಲಿ ಬಂದರೆ ನಾವು ಅಭಿಷೇಕ ಮಾಡಬೇಕು, ಇಲ್ಲಿ ದಿನ 1-2 ದಿನ ನಾವು ಕುಟುಂಬ ಸಮೇತ ನಿಲ್ಲಬೇಕಂತಕ್ಕಂಥ ಮಾನಸಿಕತೆ ಬಂದಂಥ ಯಾತ್ರಾರ್ಥಿಗಳಿಗೆ ಆಗಬೇಕು. ಅಂದಾಗ ಮಾತ್ರ ಒಳಗಡೆ ಇರತಕ್ಕಂಥ ದೇವರನ್ನು ಪೂಜಿಸ್ತಕ್ಕಂಥ ಪೂಜಾರಿಯನ್ನು ಹಿಡಿದು ಅಂಗಡಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಾಪಾರಸ್ಥ ಸಹಿತ ನಾವು ಯಾವ ರೀತಿ ಜನರ ಜೊತೆಗೆ ನಡ್ಕೊಳ್ತೀವಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅದರಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಬರೀ ವೀರಭದ್ರನ ಒಂದು ಸ್ಥಾನ ಅಷ್ಟೇ ಅಲ್ಲ, ಇದು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ಲಕ್ಷಾಂತರ ಜನರಿಗೆ ಈ ಒಂದು ಭದ್ರಕಾಳಿ ಸಮೇತ ವೀರಭದ್ರ ಮತ್ತು ವೀರಭದ್ರ ಅವತಾರಿ ಪುರುಷನಾಗಿ ಯಾವ ರೀತಿ ಲಿಂಗ ರೂಪಿಯಾಗಿ ವೀರಭದ್ರ ಇಲ್ಲಿ ದರ್ಶನ ಆಶೀರ್ವಾದವನ್ನು ಕರುಣಿಸ್ತಾನೆ ಅನ್ನೋ ಐತಿಹ್ಯವನ್ನು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, 4-5 ಮಹಾರಾಷ್ಟ್ರ, ಈ 5 ರಾಜ್ಯಗಳಲ್ಲಿ ಪಸರಿಸಿರ್ತಕ್ಕಂಥ ವೀರಭದ್ರ ಬರೀ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಮರಾಠ ಸಮಾಜದವರು, ಬೇರೆ ಬೇರೆ ಜಾತಿ ಜನಾಂಗದವರು ಸಹಿತ ವೀರಭದ್ರನ ಭಕ್ತರಾಗಿದ್ದಾರೆ. ಅದನ್ನು ಗುರುತಿಸ್ತಕ್ಕಂಥ ಕೆಲಸ ಶ್ರೀಮಠದಿಂದ ಆಗಬೇಕು. ಮತ್ತು ಇಲ್ಲಿ ನಡೆಯತಕ್ಕಂಥ ಕೆಲಸಗಳು ಸಾಮಾನ್ಯ ಜನರಿಗೆ, ಯಾತ್ರಿಗಳಿಗೆ ಮುಟ್ತಕ್ಕಂಥ ಕೆಲಸ ಶ್ರೀಮಠದಿಂದ
ಆಗಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪಾಠಶಾಲೆ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಇವತ್ತು ನಾಳೆ ಮುಂದಿನ ದಿನಮಾನಗಳಲ್ಲಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ನೀವು ನಿಮ್ಮ ಮನೆಗಳಿಗೆ ಹೋಗಬೇಕಾಗಿದೆ. ತಮ್ಮ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ತಮ್ಮ ನಡವಳಿಕೆ, ತಮ್ಮ ವಿದ್ಯಾಭ್ಯಾಸ. ಇವತ್ತು ಸಮಾಜದಲ್ಲಿ ಕೆಲವೇ ವರ್ಗದ ಜನರಿಗೆ ವಿದ್ಯಾಭ್ಯಾಸ ಸಿಗ್ತಾ ಇತ್ತು, ಇವತ್ತು ತಮಗೂ ಸಹಿತ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಈ ತಾವು ಕಲಿತಂಥ ವಿದ್ಯೆಯನ್ನು ಸಮಾಜಕ್ಕೆ ನೀಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಇವತ್ತು ಅನೇಕ ಸಂದರ್ಭಗಳಲ್ಲಿ ಯಾರಿಗೆ ವಿದ್ಯೆ ಇರೋದಿಲ್ಲ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ತಾವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಮ್ಮ ಆಚರಣೆಗಳನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹಿತ ತಲುಪ್ತಕ್ಕಂಥ ರೀತಿಯಲ್ಲಿ, ಬಡವರಿಗೂ ಸಹಿತ ಅದು ನಿಲುಕಬೇಕು ಅಂಥ ರೀತಿಯಲ್ಲಿ ತಮ್ಮ ನಡವಳಿಕೆಗಳು ಸಮಾಜದಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಅತ್ಯಂತ ಪವಿತ್ರ ಕಾರ್ಯ ಇಲ್ಲಿಗೆ ಜರುಗ್ತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಶ್ರೀಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಆಗಬೇಕು. ಇವತ್ತು ತಿರುಪತಿಯಲ್ಲಿ ತಾವು ನೋಡ್ತೀರಿ, ಅಲ್ಲಿ ಬರೀ ನೇರವಾಗಿ ದರ್ಶನಾಶೀರ್ವಾದವನ್ನು ಪಡೆದು ನಾವು ಹೊರಗೆ ಬಂದುಬಿಡ್ತೀವಿ. ನಮ್ಮಲ್ಲಿ ಏನಾಗ್ತದೆ, ನಾವು ಮಾಡಿರ್ತಕ್ಕಂಥ ಇವತ್ತು ಅದಕ್ಕೆ ಸಾಕಷ್ಟು ಕಡಿಮೆ ಆಗಿದೆ, 90%. ನಾವು ಮಾಡಿರ್ತಕ್ಕಂಥ ನೈವೇದ್ಯ ಪರಮಾತ್ಮನೇ ತಿನ್ನಬೇಕಂತೇಳಿ ಅವನ ಬಾಯಿಗೆ ಓದಿ ಹಚ್ಚತಕ್ಕಂಥ ಅನೇಕ ಸಂದರ್ಭಗಳನ್ನ ನಾವು ನೋಡಿದೆವು. ಆದರೆ ಇವತ್ತು ಕಡಿಮೆ ಆಗಿದೆ. ನಾವು ಏನಾದರೂ ಶ್ರೀಮಠಕ್ಕೆ ಇಲ್ಲಿ ನಾವು ನಾವು ಏನಾದರೂ ಕೊಡಬೇಕಂತಿದ್ರೆ ಅದು ಪದಾರ್ಥಗಳ ಮುಖಾಂತರ ಕೊಡಬೇಕು. ನಾವು ಕೊಟ್ಟಿರ್ತಕ್ಕಂಥ ಪದಾರ್ಥ 4 ಜನರ ಬಾಯಿಗೆ ಬಿದ್ದರೆ, ಬಡವನ ಬಾಯಿಗೆ ಬಿದ್ದರೆ ಅದಕ್ಕಿಂತ ಪುಣ್ಯ ಭಾಳ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಏನು ಹಿಟ್ಟಕ್ಕಿ ಕೊಡ್ತೀರಿ ಅಥವಾ ದವಸ ಧಾನ್ಯ ಕೊಡ್ತೀರಿ, ಅದು ಬಡವರ ಬಾಯಿಗೆ ಅದು ದಾಸವಾಗಿ ಹೋದಾಗ ಅದು ಅಮೃತಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ನಾವು ಬರ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಪಾದರಕ್ಷೆಗಳನ್ನು ನಮ್ಮ ಎಲ್ಲಿ ವೆಹಿಕಲ್ ಇರ್ತದೆ ನಮ್ಮ ವೆಹಿಕಲ್ನಲ್ಲೇ ಬಿಟ್ಟು ಬರ್ತಕ್ಕಂಥದ್ದು ಆಗಬೇಕು. ಎಣ್ಣೆ ಹಚ್ತೀವಿ, ಅದನ್ನು ಕೈ ತಗೊಂಡು ಅದನ್ನು ಅಲ್ಲೇ ಕೈ ತಿಕ್ಕಿ ಬಿಡೋದು. ಸ್ವಚ್ಛತೆಗೆ ಆದ್ಯತೆ ಇಲ್ಲ. ಇದನ್ನು ದಯವಿಟ್ಟು ನಾವು ಗಮನಿಸಬೇಕಾಗ್ತದೆ. ನಾವು ದೊಡ್ಡ ಕಟ್ಟಡ ಕಟ್ಬೋದು. ದೊಡ್ಡಬಳ್ಳಾಪುರದಿಂದ ಇವತ್ತು ಕಲ್ಲು ತಂದಿದ್ದೀವಿ, ಕಟ್ಟಡ ಕೆಲಸ ಅತ್ಯಂತ ಯಶಸ್ವಿಯಾಗಿದೆ. ಖರೆ ಎಲ್ಲಿ ನೋಡಿದ್ರಲ್ಲಿ ಎಣ್ಣೆಯನ್ನು ಉಪಯೋಗಿಸಿ ಒರೆಸಿ ಹೋದಂಥ ಕೆಲಸ ಆಗಬಾರ್ದು. ಇದು ನಮ್ಮ ಸಂಸ್ಕಾರವನ್ನು ನಮಗೆ ತೋರಿಸ್ತದೆ. ನಾವು ಮನೆಯಲ್ಲಿ ಹಂಗೆ ಮಾಡ್ತೇವೇನೋ, ನಮ್ಮ ಮನೆಯಲ್ಲಿ ದೀಪ ಹಚ್ಚಿ ಎಣ್ಣೆ ಕೈಯನ್ನು ನಾವು ಗಾಡಿಗೆ ಒರೆಸ್ತೇವೇನೋ, ಇದು ನಮ್ಮ ಮನೆ, ಇದು ಸಮಾಜದ ಮನೆ. ಇಲ್ಲಿಯೂ ಸಹಿತ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಸಮಾಜದ ಬಾಂಧವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಯಾವುದೇ ಒಂದು ಕ್ಷೇತ್ರ ಪವಿತ್ರತೆ ಎಲ್ಲಿರ್ತದೆ ಅಂದರೆ ಎಲ್ಲಿ ಸ್ವಚ್ಛತೆ ಇರ್ತದೆ. ಎಲ್ಲಿ ಲಕ್ಷ್ಮೀ ವಾಸ ಮಾಡ್ತಾಳಂದರೆ ಎಲ್ಲಿ ಸ್ವಚ್ಛತೆ ಇರ್ತದೆ. ಎಲ್ಲಿ ಬಂದಂಥ ಜನರಿಗೆ ಸಮಾಧಾನದಿಂದ ಒಂದು 5-10 ನಿಮಿಷ ಕುಂತು ಅವರು ಆ ದೇವರ ಆಶೀರ್ವಾದವನ್ನು ಪಡೆಯೋದು ಮತ್ತು ತನ್ನ ಭಾವನೆಗಳನ್ನ ಪರಮಾತ್ಮನ ಜೊತೆಗೆ ಹಂಚಿಕೊಳ್ತಕ್ಕಂಥ ಅವಕಾಶ ಇಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಾತ್ರಾ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು. ಜಾತ್ರೆ ಅನ್ನೋದು ಬರೀ ಅದು ಮೆರವಣಿಗೆ ಅಲ್ಲ, ಆ ವೀರಭದ್ರನ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಒಂದು ವೈಭವ, ಅದೆಲ್ಲವನ್ನು ಕಣ್ತುಂಬಿಕೊಂಡು ನೋಡ್ತಕ್ಕಂಥ ಕೆಲಸಗಳು ಶ್ರೀಮಠದಿಂದ ಮತ್ತು ಇಲ್ಲಿ ಭಕ್ತರಿಂದ ಆಗಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನವರಾತ್ರಿ ಹಬ್ಬ, ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಸುಖ ಶಾಂತಿಯನ್ನು ಸಮೃದ್ಧಿಯನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ತಾಯಿಯ ಒಂದು ಸಲಹೆ ಮೇರೆಗೆ ಕಳೆದ 30 ವರ್ಷಗಳಿಂದ ದೇವಿ ಪಾರಾಯಣವನ್ನು ಕಳೆದ 30 ವರ್ಷಗಳಿಂದ ನಾನು ಮಾಡ್ತಾ ಇದ್ದೀನಿ. ಅದರಿಂದ ಇವತ್ತು ಆತ್ಮಶಕ್ತಿಯನ್ನು ಪಡೆದಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥ ಮತ್ತು ಆ ಶಕ್ತಿಯನ್ನು ಪಡೆಯತಕ್ಕಂಥ ಸಮಾಜ ಇವತ್ತು ಬೇಕಾಗಿದೆ. ಯುವಜನಾಂಗಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ನಮ್ಮ ತಾಯಂದಿರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ಅಂಥ ಯುವಜನಾಂಗವನ್ನು ಸಮಾಜಕ್ಕೆ ನೀಡತಕ್ಕಂಥ ತಾಯಂದಿರು ನಮಗೆ ಆಶೀರ್ವಾದವನ್ನು ಕರುಣಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಲ್ಲಿ ಕರೆದು ಪರಮಾತ್ಮನ ಆಶೀರ್ವಾದ ಮತ್ತು ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಕೊಡಿಸಿರ್ತಕ್ಕಂಥ ಯಾವತ್ತೂ ಯಡೂರು ಗ್ರಾಮದ ಹಿರಿಯರಿಗೂ ಸಮಾಜ ಬಾಂಧವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.